ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ ನಿಮ್ಗೆ ಇದ್ದಕ್ಕಿದ್ದಂತೆ ನಮ್ ದೇಹದ ತೂಕ ಕಡಿಮೆ ಆಗೋದಕ್ಕೆ ಏನ್ ಕಾರಣ, ಇದು ಯಾವ ಕಾಯಿಲೆ ಬರುವುದರ ಒಂದು ಲಕ್ಷಣ ಆಗಿರುತ್ತೆ ಅಂತ ನಾನಿವತ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಕಾಯಿಲೆಗಳು ನಮ್ಗೆ ಬರೋಕ್ಕೂ ಮುಂಚೆನೆ ನಾವಿದ್ರ ಲಕ್ಷಣಗಳನ್ನ ತಿಳ್ಕೊಂಡಿದ್ರೆ ಈ ಕೆಲವೊಂದು ಲಕ್ಷಣಗಳು ನಮ್ಮಲ್ಲಿ ಕಂಡು ಬಂದಾಗ ನಾವು ನಮ್ಮ ಲೈಫ್ ಸ್ಟೈಲ್ ಇಂದ, ರೂಟೀನ್ ಇಂದ ಮತ್ತೆ ನಮ್ಮ ಡಯಟ್ ನಿಂದ ಇವುಗಳು ಬರದಂತೆ ತಡೆಗಟ್ಟಿ ನಮ್ಮ ದೇಹನ ಕಾಪಾಡಿಕೊಳ್ಬಹುದು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಆ ಕಾಯಿಲೆಯ ಲಕ್ಷಣಗಳು ಯಾವುದು ಅಂತ ತಿಳ್ಕೊಂಡು ನಿಮ್ ಕುಟುಂಬದವರ ಆರೋಗ್ಯನ ನೀವು ಕಾಪಾಡಿಕೊಳ್ಬಹುದು. ಈಗಿನ ಅತಿಯಾದ ಜಂಕ್ ಫುಡ್, ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥಗಳು, ಬೇಕರಿ ಫುಡ್ಸು ಮತ್ತೆ ಶುಗರಿ ಡಯಟ್ ಫುಡ್ಗಳನ್ನ ತಿನ್ನೋದು ಜಾಸ್ತಿ. ಇದರಿಂದ ಫ್ಯಾಟ್ ಮೆಟಬಾಲಿಸಮ್ ಅಂದ್ರೆ ಕೊಬ್ಬಿನ ಉತ್ಪತ್ತಿ ಮತ್ತೆ ಅದ್ರ ಉಪಯೋಗ ಸರಿಯಾಗಿ ಆಗದೆ ನಮ್ಮ ದೇಹದಲ್ಲಿ ಹೆಚ್ಚು ಕೊಬ್ಬು ಶೇಖರಣೆ ಆಗೋದ್ರಿಂದ ನಮ್ಮ ದೇಹದ ತೂಕ ಕೂಡ ಜಾಸ್ತಿ ಆಗುತ್ತೆ. ಇದನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಇದನ್ನ ಕರಗಿಸೋಕ್ಕೆ ಅವರು ಪಡುವಂತಹ ಕಷ್ಟ ಅಷ್ಟಿಷ್ಟಲ್ಲ. ಆದರೆ ಇದಕ್ಕೆ ಆಪೋಸಿಟ್ ಆಗಿ ನಾವು ಯಾವುದೇ ಡಯಟ್ ಮಾಡದೆ, ವಾಕಿಂಗ್ ಮಾಡದೆ, ಯೋಗ ಮಾಡದೆ, ಎಕ್ಸಸೈಸ್ ಮಾಡದೆ ಇದ್ದಕ್ಕಿದ್ದಂತೆ ನಮ್ಮ ದೇಹದ ತೂಕ ಕಡಿಮೆ ಆಗುವಂಥದ್ದು. ನಮಗೆ ಮೊದಲು ಇದು ತುಂಬ ಖುಷಿ ಆಗುತ್ತೆ. ಸಣ್ಣ ಆಗೋದು ಯಾರಿಗಿಷ್ಟ ಆಗಲ್ಲ ಹೇಳಿ? ಎಲ್ಲರೂ ಸ್ಲಿಮ್ ಆಗಿ ಫಿಟ್ ಆಗಿ ಸುಂದರವಾಗಿ ಕಾಣಿಸ್ಬೇಕು ಅಂತ ಇಷ್ಟಪಡ್ತೀವಿ. ಅದಕ್ಕೆ ನಾವು ಪಡುವಂತಹ ಕಷ್ಟ ಅಷ್ಟಿಷ್ಟಲ್ಲ. ನಾವು ಸ್ಲಿಮ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಆದರೆ ನಾವು ಇದು ಯಾವುದನ್ನು ಕೂಡ ಮಾಡದೆ ಸಡನ್ ಆಗಿ ನಮ್ಮ ದೇಹದ ತೂಕ ಕಡಿಮೆ ಆಗ್ತಾ ಇದೆ ಅಂತ ಅಂದರೆ, ಹೀಗೆ ದಿನೇ ನಮ್ಮ ದೇಹದ ತೂಕ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ ಅಂದರೆ ಇದನ್ನ ನಾವು ಯೋಚಿಸ್ಬೇಕಾಗುತ್ತೆ. ಯಾಕೆ ಸಡನ್ ಆಗಿ ನಾನು ಯಾವುದೇ ರೀತಿಯಾದಂತಹ ವರ್ಕೌಟ್ ಮಾಡ್ತಾ ಇಲ್ಲ, ಆದರೂ ನನ್ನ ದೇಹದ ತೂಕ ದಿನೇ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ. ಹೀಗೆ ಸಡನ್ ಆಗಿ ನಮ್ಮ ದೇಹದ ತೂಕ ಕಡಿಮೆ ಆಗೋದಕ್ಕೆ ಏನು ಕಾರಣನಪ್ಪ ಅಂತ ತಿಳ್ಕೊಳ್ಳೋದಾದ್ರೆ, ಮೊದಲನೇದು ಹೈಪರ್ ಥೈರಾಯಿಡಿಸಮ್. ಹೈಪರ್ ಅಂದರೆ ಥೈರಾಯ್ಡ್ನಿಂದ ಹೆಚ್ಚು ಥೈರಾಕ್ಸಿನ್ ಹಾರ್ಮೋನು ಉತ್ಪತ್ತಿ ಆಗೋದು. ಇದರಿಂದ ದೇಹದ ಮೆಟಬಾಲಿಸಮು ಜಾಸ್ತಿ ಆಗುತ್ತೆ. ನಾವು ನಾರ್ಮಲ್ ಆಗಿ ಊಟ ತಿಂಡಿ ಸೇವಿಸ್ತಾ ಇರ್ತೀವಿ, ನಮಗೆ ಜಾಸ್ತಿ ಊಟನೂ ಕೂಡ ಸೇರ್ತಾ ಇರುತ್ತೆ. ಆದರೆ ನಮ್ಮ ದೇಹದ ಮೆಟಬಾಲಿಸಮು ಜಾಸ್ತಿಯಾಗಿ ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ. ಇದು ಕೂಡ ಸಡನ್ ವೆಯ್ಟ್ ಲಾಸ್ಗೆ ಮೊದಲನೇ ಕಾರಣ ಅಂತಾನೆ ಹೇಳ್ಬೋದು. ಎರಡನೇದಾಗಿ ಟೈಪ್ 2 ಡಯಾಬಿಟಿಸ್ನಲ್ಲಿ ದೇಹದ ಜೀವಕೋಶಗಳು ಗ್ಲೂಕೋಸ್ನ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯ ಮತ್ತೆ ಶಕ್ತಿ ಕಡಿಮೆ ಆಗಿರುತ್ತೆ. ಆಗ ಕೊಬ್ಬು ಮತ್ತೆ ಮಾಂಸಖಂಡಗಳಿಂದ ATP ಅಂದ್ರೆ ಶಕ್ತಿಯನ್ನ ಉಪಯೋಗಿಸ್ಕೊಳ್ಳುತ್ತೆ. ಆಗ ದೇಹದ ತೂಕ ಇದ್ದಕ್ಕಿದ್ದಂತೆ ಕಡಿಮೆ ಆಗುತ್ತೆ. ಇದು ಕೂಡ ಸಡನ್ ವೆಯ್ಟ್ ಲಾಸ್ಗೆ ಒಂದು ಕಾರಣ ಅಂತಾನೆ ಹೇಳ್ಬೋದು. ಮೂರನೇದು ಕ್ಯಾನ್ಸರ್. ಇದು ಮೇದೋಜೀರಕ ಅಂದರೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರು, ಬ್ಲಡ್ ಕ್ಯಾನ್ಸರು ಆಗಿರ್ಬೋದು. ಹೀಗಾಗಿ ಸಡನ್ ವೆಯ್ಟ್ ಲಾಸ್ ಆದಾಗ ನೆಗ್ಲೆಕ್ಟ್ ಮಾಡದೆ ನಮ್ಮ ಬಾಡಿ ಚೆಕಪ್ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು ಅಂತಾನೆ ಹೇಳ್ಬೋದು. ನಾಲ್ಕನೇದು ಕರುಳಿಗೆ ಸಂಬಂಧಿಸಿದ ಇಂತಹ ಕಾಯಿಲೆಗಳು ಬರುವಂಥದ್ದು. ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್, ಸೀಲಿಯಾಕ್ ಡಿಸೀಸು, ಕೊಲೈಟಿಸ್ ಈ ಕಾಯಿಲೆಗಳು ಕರುಳಿಗೆ ಬರುವಂಥದ್ದು. ಇದರಿಂದ ಕರುಳಿನಲ್ಲಿ ಪೋಷಕಾಂಶ ಸರಿಯಾಗಿ ಹೀರ್ಕೊಳ್ದೆ ದೇಹದ ತೂಕ ಇದ್ದಕ್ಕಿದ್ದಂತೆ ಕಡಿಮೆ ಆಗುತ್ತೆ. ನೆಕ್ಸ್ಟು ಐದನೇದು ಕ್ರಾನಿಕ್ ಇನ್ಫೆಕ್ಷನ್ನು, TB ಕಾಯಿಲೆ, ಜಂತು ಹುಳು ಮತ್ತೆ ನಮ್ಮ ಕರುಳಿನಲ್ಲಿ ಕಬ್ಬಿಣಾಂಶ ಸರಿಯಾಗಿ ಹೀರ್ಕೊಳ್ದೇ ಇರೋದು. ಹಾಗೆ ವಿಟಮಿನ್ C ಕೊರತೆಯಿಂದನೂ ಕೂಡ ನಮ್ಮ ದೇಹದ ತೂಕ ಇದ್ದಕ್ಕಿದ್ದಂತೆ ಕಡಿಮೆ ಆಗುತ್ತೆ. ಇನ್ನು ಮಾನಸಿಕ ಕಾಯಿಲೆಗಳು, ಮಾನಸಿಕ ಖಿನ್ನತೆ ಅಂದರೆ ಡಿಪ್ರೆಷನ್ ಡಿಸೀಸು, ಭಯ, ಆತಂಕ ಅಂದರೆ ಆಂಗ್ಸೈಟಿ ಡಿಸಾರ್ಡರು. ಈ ಕಾಯಿಲೆಗಳಲ್ಲಿ ಹಾರ್ಮೋನ್ಗಳು ಮತ್ತು ದೇಹದಲ್ಲಿ ಇನ್ಫ್ಲಮೇಷನ್ ಉಂಟಾಗಿ ದೇಹದ ಮೆಟಬಾಲಿಸಮು ಸರಿಯಾಗಿ ಆಗದೆ ಇದಕ್ಕಿದ್ದಂತೆ ದೇಹದ ತೂಕ ಕಡಿಮೆ ಆಗುತ್ತೆ. ಇನ್ನು ಸ್ಟ್ರೆಸ್ಸು, ನಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಾವು ಅನುಭವಿಸುವಂತಹ ಒತ್ತಡ, ಮಾನಸಿಕ ವೇದನೆ, ಇದರಿಂದನೂ ಕೂಡ ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್ ಆಗುತ್ತೆ. ನೀವು ನೋಡಿರ್ತೀರಾ, ಕೇಳಿರ್ತೀರಾ, ಅವರು ಯೋಚನೆ ಮಾಡಿನೇ ಸಣ್ಣ ಆಗೋದ್ರು ಅಂತ. ಈ ಕಂಡೀಷನ್ನಲ್ಲೂ ಕೂಡ ಸಡನ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ಇನ್ನು ಸಾಮಾನ್ಯ ಕಾರಣಗಳು ಯಾವುದಪ್ಪ ಅಂತ ನೋಡೋದಾದ್ರೆ, ಬರೀ ರೈಸ್ ಐಟಮು, ರಾಗಿ, ಗೋಧಿ, ಜೋಳ ಇಂಥ ಆಹಾರನೇ ತಿನ್ನುವಂಥದ್ದು. ಇದ್ರ ಬದಲಾಗಿ ಯಾವುದೇ ಪೋಷಕಾಂಶಯುಕ್ತ ಆಹಾರನ ನಾವು ಸೇವಿಸದೆ ಇರುವಂಥದ್ದು. ಇದರಿಂದ ಕರುಳಿನಲ್ಲಿ ಡೈಜೆಸ್ಟಿವ್ ಪವರ್ ಅಂದರೆ ಹೊಟ್ಟೆ ಮಂದ ಆಗೋದು ಅಂತ ಹೇಳ್ತಾರೆ. ಇದರಿಂದನೂ ಕೂಡ ಸಡನ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ಇದರಿಂದ ಸಡನ್ ಆಗಿ ಯಾವುದೇ ಕಾರಣ ಇಲ್ಲದೆ ನಿಮ್ಮ ದೇಹದ ತೂಕ ಇದ್ದಕ್ಕಿದ್ದಂತೆ ಕಡಿಮೆ ಆಗ್ತಾ ಇದೆ ಅಂದರೆ ನೀವು ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳೋದು
ಬಹಳ ಒಳ್ಳೆಯದು. ಇಲ್ಲ ಅಂದ್ರೆ ಕಾಯಿಲೆ ಮೀರಿ ಹೋದ್ಮೇಲೆ ಚಿಕಿತ್ಸೆ ಪಡೆದ್ರೆ ಏನು ಪ್ರಯೋಜನ ಆಗಲ್ಲ. ಇದಿಷ್ಟು ಇದಕ್ಕಿದಂತೆ ನಮ್ ದೇಹದ ತೂಕ ಕಡಿಮೆ ಆಗಕ್ಕೆ ಏನ್ ಕಾರಣ, ಅದು ಯಾವ ಕಾಯಿಲೆ ಬರುವುದರ ಒಂದು ಲಕ್ಷಣ ಆಗಿರುತ್ತೆ ಅಂತ ತಿಳಿಸ್ಕೊಟ್ಟಿದೀನಿ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ. ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು.